Hello students, welcome to second PUC chemistry practicals. Myself Manjanak BY, Department of Chemistry. For this year, means for the second year, you are having the experiments, experiment number 7 and then 8 means preparation of inorganic salt and then organic compounds. So in experiment number 7 ಅಲ್ಲಿ ನಿಮ್ಗೆ ಆಕ್ಚುಲಿ ಏನಿರುತ್ತೆ ಅಂದರೆ ಇನ್ಆರ್ಗಾನಿಕ್ ಸಾಲ್ಟ್ ಪ್ರಿಪ್ರೇಷನ್ಸ್ ಇರುತ್ತೆ. ನೆಕ್ಸ್ಟು 8 ಎಕ್ಸ್ಪೆರಿಮೆಂಟ್ ಯಾವುದಿರುತ್ತೆ ಅಂದರೆ ಆರ್ಗ್ಯಾನಿಕ್ ಕಾಂಪೌಂಡು ಪ್ರಿಪ್ರೇಷನ್ ಇರುತ್ತೆ. ಸೊ ಫಾರ್ ದ ಎಕ್ಸ್ಪೆರಿಮೆಂಟ್ ನಂಬರ್ 7 ಫಾರ್ ದ ಪ್ರಿಪ್ರೇಷನ್ ಆಫ್ ಇನ್ಆರ್ಗಾನಿಕ್ ಸಾಲ್ಟ್, ಆ್ಯಕ್ಚುಲಿ ಯಾವ ಸಾಲ್ಟ್ನ ನೀವು ಮೀನ್ಸ್ ಪ್ರಿಪ್ರೇಷನ್ ಮಾಡ್ತೀರಾ ಅಂದರೆ, ಸೊ ಹಿಯರ್ ಎಕ್ಸ್ಪೆರಿಮೆಂಟ್ ನಂಬರ್ 7, what is the aim of the experiment is nothing but preparation of ferrous ammonium sulfate. Preparation of ferrous ammonium sulfate. ನಮಗೆಲ್ಲ ಗೊತ್ತಿದೆ ferrous ammonium sulfate in shortly FAS, means we are calling as FAS. So the common name of FAS is called Mohr salt. ಅದು ಏನಂತ ಹೇಳ್ತೀವಿ ನಾವು ಅಂದರೆ Mohr salt ಅಂತೇಳಿ ಡಿಫೈನ್ ಮಾಡ್ತೀವಿ. So here so what are the chemicals required in order to prepare ferrous ammonium sulfate? So the chemicals are nothing but 50 ml 1:4 dilute sulfuric acid and 7 grams of iron fillings and ammonium hydroxide solution, or usually the dilute ammonia. And what is the procedure? So means what is the procedure for in order to prepare the ferrous ammonium sulfate salt? So here 25 ml of 1:4 sulfuric acid is taken in a beaker and 7 grams of iron fillings are added to it. So ಏನು ತಗೋಬೇಕು ನಾವು ಅಂದರೆ, ಸೊ 25 ml ಆಫ್ ಸಲ್ಫ್ಯೂರಿಕ್ ಆಸಿಡ್ನ ಅದನ್ನ ಯಾವುದರಲ್ಲಿ ಒಂದು 250 ml ಬೀಕರಲ್ಲಿ ತಗೊಳ್ತೀವಿ ಆ್ಯಂಡ್ ಆ್ಯಡ್ 7 grams ಆಫ್ ಐರನ್ ಫಿಲ್ಲಿಂಗ್ಸ್. ಸೊ ಅದಕ್ಕೆ ಐರನ್ ಫಿಲ್ಲಿಂಗ್ಸ್ನ ಆ್ಯಡ್ ಮಾಡಬೇಕು. ದ ಮಿಕ್ಸ್ಚರ್ ಈಸ್ ಹೀಟೆಡ್ ವಿತ್ ದ ಸ್ಟಿರಿಂಗ್. ಸೊ ಮಿಕ್ಸ್ಚರ್ನ ಏನು ಮಾಡ್ತೀವಿ ನಾವು ಅಂದರೆ ಹೀಟ್ ಮಾಡ್ತೀವಿ ವಿತ್ ಕಾನ್ಸ್ಟೆಂಟ್ ಸ್ಟಿರಿಂಗ್. ದ ಐರನ್ ಡಿಸಾಲ್ವ್ಸ್ ಇನ್ ಸಲ್ಫ್ಯೂರಿಕ್ ಆಸಿಡ್ ಟು ಗಿವ್ ಫೆರಸ್ ಸಲ್ಫೇಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಸೊ ಒನ್ಸ್ ನಾವು ಮಿಕ್ಸ್ ಮಾಡಿ ಸ್ಟಿಟ್ ಮಾಡಿದ ತಕ್ಷಣ ಏನು ಫಾರ್ಮೇಷನ್ ಆಗುತ್ತೆ ಅಂದರೆ ಫೆರಸ್ ಸಲ್ಫೇಟೇಷನ್ ಫಾರ್ಮೇಷನ್ ಆಗುತ್ತೆ, ಜೊತೆಗೆ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಸೊ ಏನು ಲಿಬ್ರೇಟ್ ಆಗುತ್ತೆ ಅಂದರೆ ಹೈಡ್ರೋಜನ್ ಗ್ಯಾಸು ಲಿಬ್ರೇಟ್ ಆಗುತ್ತೆ. ಸೊ ಆಫ್ಟರ್ ದಟ್ 25 ml ಆಫ್ 1:4 sulfuric acid is taken in a beaker and a piece of red litmus is added to it. Ammonium hydroxide solution is slowly added to the beaker with the constant stirring until the litmus paper turns blue. ಸೊ ಏನು ಮಾಡ್ತೀವಿ ನಾವು ಅಂದರೆ ಬೇಕರಲ್ಲಿ ರೆಡ್ ಲಿಟ್ಮಸ್ನ ತಗೋತೀವಿ. ಜಸ್ಟ್ ಬೈ ಆಡಿಂಗ್ ಸಲ್ಫ್ಯೂರಿಕ್ ಮೀನ್ಸ್ ಅಮೋನಿಯಂ ಹೈಡ್ರಾಕ್ಸೈಡ್ ವಿತ್ ದ ಕಾನ್ಸ್ಟೆಂಟ್ ಸ್ಟಿರಿಂಗ್ ಟಿಲ್ ದ ರೆಡ್ ಲಿಟ್ಮಸ್ ಟರ್ನ್ಸ್ ಟು ಬ್ಲೂ. ಅಮೋನಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ಸ್ ವಿತ್ ದ ಸಲ್ಫ್ಯೂರಿಕ್ ಆಸಿಡ್ ಟು ಗಿವ್ ಅಮೋನಿಯಂ ಸಲ್ಫೇಟ್. ಅಲ್ಲೇನಾಗುತ್ತೆ ಅಂದರೆ ಸೊ ಅಮೋನಿಯಂ ಸಲ್ಫೇಟ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ದ ಅಬೌವ್ 2 ಸೊಲ್ಯೂಷನ್ಸ್. ಸೊ ಏನು ಆ್ಯಕ್ಚುಲಿ ಈ ಸೊಲ್ಯೂಷನ್ ಮತ್ತು ಫೆರಸ್ ಸಲ್ಫೇಟ್ ಅಂಡ್ ದೆನ್ ammonium sulfate, both the solutions on mixing are mixed together and the resulting mixture is boiled. So the same resulting mixture is boiled on flame, the and filter and cooled to get the crystals of ferrous ammonium sulfate. So ನಮಗೆ ಫೈನಲಿ ಬರುವಂಥದ್ದು ಯಾವುದು ಅಂದರೆ ದ ಇನ್ಆರ್ಗಾನಿಕ್ ಸಾಲ್ಟ್ ಆರ್ ನಥಿಂಗ್ ಬಟ್ ದ ಮೊಹರ್ ಸಾಲ್ಟ್. ಅದಕ್ಕೆ ಇನ್ನೊಂದು ಹೇಳ್ಬೋದು ನಾವು ಡಬಲ್ ಸಾಲ್ಟ್. ಏನಂತ ಹೇಳ್ತೀವಿ? ಡಬಲ್ ಸಾಲ್ಟ್. ಅದು ಯಾವುದು ಅಂದರೆ FeSO4 plus NH4 twice SO4 ammonium sulfate plus 6H2O gives rise to FeSO4 NH4 twice SO4 6H2O. So this is the molecular formula for ferrous ammonium sulfate or Mohr salt, means we have to prepare. Finally, the crystals are separated by filtration and dried between the folds of filter paper. So this is the procedure part for the preparation of ferrous ammonium sulfate. ಸೊ ಏನು ಆ್ಯಕ್ಚುಲಿ ರಿಯೇಜೆಂಟ್ನ ನೀವು ತಗೋತೀರಾ, ದೆನ್ ಹೇಗೆ ಪ್ರಿಪ್ರೇಷನ್ ಮಾಡಬೇಕು ಅಂತೇಳಿ. ಸೊ ದಿಸ್ ಈಸ್ ದ ಪ್ರೊಸೀಜರ್ ಪಾರ್ಟ್. ಸೊ ದ ನೆಕ್ಸ್ಟ್ ಪಾರ್ಟ್ ಈಸ್ ನಥಿಂಗ್ ಬಟ್ ಮೀನ್ಸ್ ಎಕ್ಸ್ಪೆರಿಮೆಂಟಲ್ ಪಾರ್ಟ್. ಸೊ ಹೇಗೆ ಪ್ರಿಪೇರ್ ಮಾಡಬೇಕು ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ದ ಸೆಕೆಂಡ್ ಪಾರ್ಟ್ ನಾವೇನಂದರೆ ಪ್ರಿಪರೇಷನ್ ಆಫ್ ಫೆರಸ್ ಅಮೋನಿಯಂ ಸಲ್ಫೇಟ್ ಆರ್ ಮೋರ್ ಸಾಲ್ಟ್ ಮಾಡ್ತಾ ಇದೀವಿ. ಸೊ ಬಿಗಿನಿಂಗ್ ಏನು ತಗೋತೀವಿ ನಾವೀಗ 25 ml ಆಫ್ 1:4 ಸಲ್ಫ್ಯೂರಿಕ್ ಆಸಿಡ್. ಸೊ ಎಷ್ಟು ತಗೋತೀವಿ ಅಂದರೆ, ಸೊ ದಿಸ್ ಇಸ್ ದ ಮೆಜರಿಂಗ್ ಜಾರ್. ಇದಕ್ಕೆ ಏನಂತ ಹೇಳ್ತೀರಾ ಅಂದರೆ ಮೆಜರಿಂಗ್ ಜಾರ್ ಆರ್ ಮೆಜರಿಂಗ್ ಸಿಲಿಂಡರ್. ಸೊ ಇದರಲ್ಲಿ ಎಷ್ಟು ತಗೋತೀವಿ ನಾವು 25 ml ಆಫ್ ಸಲ್ಫ್ಯೂರಿಕ್ ಆಸಿಡ್. ಎಷ್ಟು ತಗೋತೀವಿ? 25 ml. ಸೊ ನಿಮ್ಗೆ ಗೊತ್ತಾಗತ್ತೆ ಇಲ್ಲಿ. ಸೊ ಇಲ್ಲಿ ಮಾರ್ಕ್ಸ್ ಇದೆ. ಸೊ ಇಲ್ಲಿ ಮಾರ್ಕಲ್ಲಿ ಎಷ್ಟು ತಗೋತೀವಿ ನಾವು ಅಂದರೆ ಮೆಜರಿಂಗ್ ಸಿಲಿಂಡ್ರಲ್ಲಿ 25 ml ಆಫ್ ಯಾವುದು 1:4 ಸಲ್ಫ್ಯೂರಿಕ್ ಆಸಿಡ್. ಸೊ ಯಾವುದ್ರಲ್ಲಿ ತಗೋಬೇಕು ಇದನ್ನು?
in a 250 ml beaker. ಯಾವ್ದನ್ನು ತಗೋಬೇಕು 250 ml beaker. So 250 ml beaker ಅಲ್ಲಿ ನಾವು 25 ml of sulfuric acid ನ ತಗೋತೀವಿ. To the same beaker we have to add 7 grams of iron fillings. ಆಲ್ರೆಡಿ ನಾನು ವೇಯ್ ಮಾಡ್ಕೊಂಡಿದ್ದೀನಿ. ಎಷ್ಟಿದೆ ಅಂದರೆ ಐರನ್ ಫಿಲ್ಲಿಂಗ್ಸು ಎಷ್ಟಿದೆ ಅಂದರೆ 7 grams. ಎಷ್ಟು ಆ್ಯಡ್ ಮಾಡಬೇಕು 7 grams. ಸೊ ಈ 7 grams ಐರನ್ ಫಿಲ್ಲಿಂಗ್ಸ್ನ ಯಾವುದಕ್ಕೆ ಆ್ಯಡ್ ಮಾಡಿ ಅಂದರೆ ದ ಬೀಕರ್ ಕಂಟೈನಿಂಗ್ 25 ml ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಒನ್ಸ್ ಆ್ಯಡ್ ಮಾಡಿ ಆದಮೇಲೆ ಸ್ಟಿರ್ ಏನು ಮಾಡಬೇಕು ಅಂತ ಹೇಳ್ತಾನೆ, ಸ್ಟಿರ್ ಮಾಡಿ. ಸೊ ಸ್ಟಿರ್ ಮಾಡೋ ಮುಂಚೆ ದ ಮಿಕ್ಸ್ಚರ್ ಈಸ್ ಹೀಟೆಡ್ ವಿತ್ ಸ್ಟಿರಿಂಗ್. ಸೊ ದ ಸೇಮ್ ಬೀಕರ್ ಈಸ್ ಹೀಟೆಡ್. ಏನು ಮಾಡಿ ಅಂದರೆ ಹೀಟ್ ಮಾಡಿ ವಿತ್ ಸ್ಟಿರಿಂಗ್. ಏನು ಮಾಡಬೇಕು ವಿತ್ ಸ್ಟಿರಿಂಗ್ ಹೀಟ್ ಮಾಡಿ ಇದನ್ನು. It iron dissolves in sulfuric acid to give ferrous sulfate. So this is the preparation of ferrous sulfate. So stir ಮಾಡ್ತಾ ಹೋಗಿ till it forms the crystal is nothing but ferrous sulfate. So up to boiling heat ಮಾಡಬೇಕು. So up to boiling heat ಮಾಡಿದ್ರೆ definitely it forms the formation of the salts called ferrous sulfate. So this is the first method to form the ferrous sulfate crystals. Ferrous sulfate crystals heat ಮಾಡ್ತಾ ಹೋಗಿ, just heat ಮಾಡ್ತಾ with the constant stirring. ಸೊ ಎಲ್ಲಿವರೆಗೂ ಹೀಟ್ ಮಾಡಬೇಕು ಅಂದರೆ ಸೊ ಅಪ್ ಟು ಬಾಯ್ಲಿಂಗ್ ಹೀಟ್ ಮಾಡಿ, ಅಪ್ ಟು ಬಾಯ್ಲಿಂಗ್ ವಿತ್ ದಿ ಕಾನ್ಸ್ಟೆಂಟ್ ಸ್ಟಿರಿಂಗ್. ಸೊ ಸ್ಟಿರ್ ಮಾಡೋದನ್ನ ಸ್ಟಾಪ್ ಮಾಡಬಾರ್ದು. ಸೊ ವಿ ಹ್ಯಾವ್ ಟು ಸ್ಟಿರ್ ದ ಸೊಲ್ಯೂಷನ್ ಕಾನ್ಸ್ಟೆಂಟ್ಲಿ. So up to boiling we have to stir. So this is the method of preparation of ferrous sulfate crystals. This is the method of preparation of ferrous sulfate. Actually heat ಆಗ್ತಾ ಇದೆ, ಸೊಲ್ಯೂಷನು ಹೀಟ್ ಆಗ್ತಾ ಇದೆ. ಎಲ್ಲಿವರೆಗೂ ಹೀಟ್ ಮಾಡಬೇಕು ಅಂದರೆ ಅಪ್ ಟು ಬಾಯ್ಲಿಂಗ್. ಸೊ ಬಾಯ್ಲ್ ಆದ ತಕ್ಷಣ ಏನು ಮಾಡಿ ಅಂದರೆ ಜಸ್ಟ್ ರಿಮೂವ್ ಮಾಡಿ, ಸೊಲ್ಯೂಷನ್ನ ರಿಮೂವ್ ಮಾಡಿ ಒಂದು ಕಡೆ ಸೈಡಲ್ಲಿ ಇಟ್ಕೊಳ್ಳಿ. ದ ಸೆಕೆಂಡ್ ಮೆಥಡ್ 25 ml ಆಫ್ 1:4 sulfuric acid is taken in another beaker. Means once again the 25 ml of sulfuric acid 1:4 sulfuric acid ಯಾವುದಲ್ಲಿ ತಗೋಬೇಕು ಅಂದರೆ another beaker, ಇನ್ನೊಂದು ಬೀಕರಲ್ಲಿ ತಗೋಬೇಕು. ಸೊ to this add a piece of red litmus. So this is the red litmus paper. ಇದಕ್ಕೇನಂತ ಹೇಳ್ತೀವಿ ನಾವು ಅಂದರೆ ಲಿಟ್ಮಸ್ ಪೇಪರ್. ಸ್ಪೆಷಲಿ ಯಾವ ಕಲರ್ ಇದೆ ರೆಡ್ ಲಿಟ್ಮಸ್. ಸೊ ಯೂಶಲಿ ಏನಾಗುತ್ತೆ ಅಂದರೆ ರೆಡ್ ಲಿಟ್ಮಸ್ಸು ಅಸಿಡಿಕ್ ಮೀಡಿಯಾದಲ್ಲಿ ರೆಡ್ ಇರುತ್ತೆ. ಸೊ ಬೇಸಿಕ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂದರೆ ಬ್ಲೂ ಆಗುತ್ತೆ. ಸೊ ಚೆಕ್ ಮಾಡೋಣ. ಸೊ ಒನ್ಸ್ ನಿಮ್ಮ ಸೊಲ್ಯೂಷನ್ ಯಾವುದದು 1:4 ಸಲ್ಫ್ಯೂರಿಕ್ ಆ್ಯಸಿಡ್ಗೆ ಆ್ಯಡ್ ಮಾಡಿ. ಸೊ ಏನಾಗ್ತಿದೆ ಇವಾಗ ಬ್ಲೂ ಇದೆ. ಟು ದಿಸ್ ಸೊಲ್ಯೂಷನ್ add means ammonium hydroxide solution till it slowly added. ಸೊ ಎಲ್ಲಿವರೆಗೂ ಆ್ಯಡ್ ಮಾಡಬೇಕು ಅಂದರೆ till the red litmus turns to blue. ಆ್ಯಡ್ ಮಾಡ್ತಾ ಹೋಗೋಣ ವಿತ್ ಸ್ಟಿರಿಂಗ್. ಏನು ಮಾಡಬೇಕು, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡ್ತಾ ಹೋಗಿ ವಿತ್ ಸ್ಟಿರಿಂಗ್ ಎಲ್ಲಿವರೆಗೂ ಅಂದರೆ till ಎಲ್ಲಿವರೆಗೂ ಅಂದರೆ ಸ್ಟಾಪ್ ಮಾಡಿರಿ ಒಂದು ನಿಮಿಷ. ಓಕೆ, ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡ್ತಾ ಹೋಗಿ ಯಾವುದಕ್ಕೆ ಅಂದರೆ ಬೀಕರ್ ಹ್ಯಾವಿಂಗ್ ರೆಡ್ ಲಿಟ್ಮಸ್. ಸೊ ಎಲ್ಲಿವರೆಗೂ ನೀವು ಆ್ಯಡ್ ಮಾಡಬೇಕು ಅಂದರೆ ಸೊ ರೆಡ್ ಲಿಟ್ಮಸ್ ಏನಾಗಬೇಕು, ಬ್ಲೂ ಆಗಬೇಕು. ಸೊ ಆ್ಯಡ್ ಮಾಡ್ತಾ ಹೋಗಿ ಬ್ಲೂ ಆಗೋವರೆಗೂ ಸೊ ಅಮೋನಿಯಂ ಹೈಡ್ರಾಕ್ಸೈಡ್ನ ಆ್ಯಡ್ ಮಾಡ್ತಾ ಹೋಗಿ. ಸೊ ಬ್ಲೂ ಆದ ತಕ್ಷಣ ಸ್ಟಾಪ್ ಮಾಡಿ. ಸೊ ನೋಡಿ ಇವಾಗ ಚೇಂಜ್ ಕಾಣ್ತಿದೆಯಾ.
ಸೊ ರೆಡ್ ಲಿಟ್ಮಸ್ ಇದ್ದಿದ್ದು ಏನಾಗಿದೆ, ಸೊ ರೆಡ್ ಲಿಟ್ಮಸ್ ಏನಾಗಿದೆ, ಸೊ ಇದು ಬ್ಲೂ ಆಗಿದೆ, ಕಾಣ್ತಿದೆಯಾ ಬ್ಲೂ ಕಲರು. ಸೊ ಹಿಯರ್ ದ ಮೀಡಿಯಾ ಇಸ್ ಚೇಂಜ್ಡ್, ರೆಡ್ ಇರೋದು ಏನಾಗಿದೆ ಬ್ಲೂ ಆಗಿದೆ. ಸೊ ಒನ್ಸ್ ಬ್ಲೂ ಆದಮೇಲೆ, ಸೊ ಹಿಯರ್ the above two solutions are mixed, means here the first one ನಮ್ಗೆ ಏನಾಯ್ತು ಅದು ಫೆರಸ್ ಸಲ್ಫೇಟ್ ಫಾರ್ಮೇಷನ್ ಆಯಿತು, ಸೆಕೆಂಡ್ ಒನ್ ಏನಾಗಿದೆ ಅಮೋನಿಯಂ ಸಲ್ಫೇಟು ಫಾರ್ಮೇಷನ್ ಮಾಡ್ಕೊಂಡಿದ್ದೀವಿ ಯಾವುದರಲ್ಲಿ, ಇದರಲ್ಲಿ. ಸೊ ದ above two solutions are mixed together and resulting mixture is boiled, filtered and cooled to get the crystals of ferrous ammonium sulfate. ವೆರಿ ಸಿಂಪಲ್. ನಮ್ಮ ಹತ್ರ ಏನಿದೆ ಇವಾಗ, ಇಲ್ಲಿರೋದು ಅಮೋನಿಯಂ ಸಲ್ಫೇಟ್, ಇಲ್ಲಿರೋದು ಫೆರಸ್ ಸಲ್ಫೇಟ್. ಮಿಕ್ಸ್ ದ ಬೋತ್ ದ ಸೊಲ್ಯೂಷನ್. ಸೊ ಮಿಕ್ಸ್ ಮಾಡೋಣ. ಸೊ ಒನ್ಸ್ ಮಿಕ್ಸ್ ಮಾಡಿದ್ಮೇಲೆ ಯಾವುದು ನಮ್ಮ ಅಮೋನಿಯಂ ಸಲ್ಫೇಟ್ನ ಫೆರಸ್ ಸಲ್ಫೇಟಿಗೆ ಹಾಕೋಣ. ಹಾಕಿ ಜಸ್ಟ್ ಏನು ಮಾಡಬೇಕು ಅಂತ ಹೇಳ್ತಾನೆ, ಏನು ಮಾಡಬೇಕು, ಸೊ ಬಾಯ್ಲ್ ಮಾಡಿ ಯಾವುದ್ರ ಮೇಲೆ, ಸೊ ಇಲ್ಲಿ ನಮ್ಮ ಬುನ್ಸನ್ ಬರ್ನರ್ ಇದೆ, ಸೊ ಬಾಯ್ಲ್ ಮಾಡಿ, ಮಿಕ್ಚರ್ ಇಸ್ ಬಾಯ್ಲ್ಡ್, ಫಿಲ್ಟರ್ ಆ್ಯಂಡ್ ಕೂಲ್ ಟು ಗೆಟ್ ದ ಕ್ರಿಸ್ಟಲ್ಸ್ ಆಫ್ ಫೆರಸ್ ಅಮೋನಿಯಂ ಸಲ್ಫೇಟ್. ಸೊ ಇದು ಬಾಯ್ಲ್ ಆಗ್ತಿರಲಿ. ಸೊ ಈ ಗ್ಯಾಪಲ್ಲಿ ನಾವು ಫಿಲ್ಟರ್ ಮಾಡಬೇಕಲ್ವಾ. ಸೊ ಒಂದು ಫಿಲ್ಟರ್ ಪೇಪರ್ ತೊಗೊಳ್ಳೋಣ. ಸೊ ಹೇಗೆ ಆ್ಯಕ್ಚುಲಿ ಫಿಲ್ಟರ್ ಯೂಸ್ ಮಾಡ್ಕೋಬೇಕು ನಾವು ಅಂದರೆ, ಸೊ ಈ ಥರ ಫೋಲ್ಡ್ ಮಾಡಿ, ಸೊ ಫಿಲ್ಟರ್ ಪೇಪರ್ನ ನೀಟಾಗಿ ಫೋಲ್ಡ್ ಮಾಡಬೇಕು. ಸೊ ಈ ಥರ ಫೋಲ್ಡ್ ಮಾಡಿ, ಸೊ ಒಂದು ಫೋಲ್ಡ್ ಆಯಿತು. ದೆನ್ ದ ಸೆಕೆಂಡ್ ಫೋಲ್ಡ್, ಸೊ ಈ ಥರ ಫೋಲ್ಡ್ ಮಾಡಿ. ಸೊ ಹೀಗೆ ಫೋಲ್ಡ್ ಆದಮೇಲೆ, ಸೊ ಒಂದು ಆ್ಯಕ್ಚುಲಿ ಎಣ್ಣೆ ಓಪನ್ ಮಾಡಿ, ಈ ಥರ ಒಂದು ಎಣ್ಣೆ ಓಪನ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಏನಿದೆ ಅಂದರೆ ಫನಲ್ ಇದೆ. ಸೊ ಫನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಈ ಥರ. ಸೊ ಫನಲ್ಲಿ ಫಿಕ್ಸ್ ಮಾಡಿಕೊಂಡು ಏನು ಮಾಡ್ಕೋಬೇಕು ಇವಾಗ, ಆ ಫಿಲ್ಟ್ರೇಷನ್ಗೆ ರೆಡಿ ಮಾಡ್ಕೋಬೇಕು. ಸೊ ಫಿಲ್ಟ್ರೇಷನ್ ರೆಡಿ ಮಾಡಿಕೊಂಡು, ಸೊ ಏನು ಆ್ಯಕ್ಚುಲಿ ಕಲೆಕ್ಟ್ ಆಗುತ್ತೆ ನಮ್ಮ ಫಿಲ್ಟರ್ ಪೇಪರ್ ಅಥವಾ ಫನಲಲ್ಲಿ, ಸೊ ದಿಸ್ ಈಸ್ ದ FAS ಕಾಲ್ಡ್. ಅದಕ್ಕೆ ಏನಂತ ಹೇಳ್ತೀವಿ, FAS ಅಂದರೆ ಫೆರಸ್ ಅಮೋನಿಯಂ ಸಲ್ಫೇಟ್, ಆರ್ ಕಾಮನ್ ನೇಮ್ ಈಸ್ ಕಾಲ್ಡ್ ಮೊಹರ್ ಸಾಲ್ಟ್. ಸೊ ಮೊಹರ್ ಸಾಲ್ಟು ಪ್ರಿಪ್ರೇಷನ್ನು ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಗೊತ್ತಾಗ್ಬೋದು. ಸೊ ವಾಟ್ ಈಸ್ ದ ಕಲರ್ ಇನ್ ದ ಬೀಕರ್. ಸೊ FAS ಯಾವಾಗಲೂ ಕೂಡ ಯಾವ ಕಲರ್ ಇರುತ್ತೆ ಅಂದರೆ, ಸೊ ಮಾಡ್ ಗ್ರೀನಿಶ್ ಕಲರ್ ಕ್ರಿಸ್ಟಲ್ಸ್ ಇರುತ್ತೆ, ಕಾಣ್ತಿರ್ಬೇಕು ನಿಮಗೆ. ಸೊ ಯಾವ ಕಲರ್ ಕ್ರಿಸ್ಟಲ್ಸ್ ಬಂದಿದೆ ಇಲ್ಲಿ, ಗ್ರೀನ್ ಇದೆ. ಸೊ ಈ ಗ್ರೀನ್ ಕಲರ್ ಕ್ರಿಸ್ಟಲ್ಸ್ನ ಫಿಲ್ಟರ್ ಮಾಡೋಕ್ಕೆ ಆ್ಯಕ್ಚುಲಿ ನಾವು ಹೀಟ್ ಆದಮೇಲೆ ಫಿಲ್ಟರ್ ಮಾಡೋಣ. ಫಿಲ್ಟರ್ ಆದಮೇಲೆ ಅದನ್ನು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ಡ್ರೈ ಮಾಡಬೇಕು. ಡ್ರೈ ಮಾಡಿ ರೀಕ್ರಿಸ್ಟಲೈಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮಗೆ ಏನು ಬರುತ್ತೆ, FAS ದ ಕ್ರಿಸ್ಟಲ್ಸ್ ಆಫ್ ಫೆರಸ್ ಅಮೋನಿಯಂ ಸಲ್ಫೇಟ್ ಬರುತ್ತೆ. ನಮ್ಗೆ ಕಾಣ್ತಿದೆ. ಸೊ ಯಾವ ಥರ ಕ್ರಿಸ್ಟಲ್ಸ್ ಇದೆ ಇಲ್ಲಿ ಇದರಲ್ಲಿ ಅಂದರೆ ಗ್ರೀನಿಶ್ ಕ್ರಿಸ್ಟಲ್ಸ್ ಇದೆ. ಸೊ ಈ ಗ್ರೀನಿಶ್ ಕ್ರಿಸ್ಟಲ್ಸ್ನ ಏನು ಮಾಡಬೇಕು ಅಂದರೆ ಜಸ್ಟ್ ಈಗ ರಿಮೂವ್ ಮಾಡಿ ಸಾಕು, ಅಪ್ ಟು ಬಾಯ್ಲಿಂಗ್. ಸೊ ರಿಮೂವ್ ಮಾಡಿ, ಸೊ ಒಂದಿಷ್ಟು ಕೂಲಿಗೆ ಇಡಬೇಕಷ್ಟೇ, ಕೂಲ್ ಮಾಡಿ. ಸೊ ಡೈರೆಕ್ಟ್ ಆದರೂ ಕೂಲ್ ಮಾಡ್ಬೋದು, ಇಲ್ಲ ನಾವು ಟ್ಯಾಪ್ ವಾಟರ್ಗೆ ಹಿಡಿದ್ರೂ ಕೂಡ ಕೂಲ್ ಆಗುತ್ತೆ. ಒನ್ಸ್ ಕೂಲ್ ಆದಮೇಲೆ ನಾವು ಏನು ಮಾಡಬೇಕು ಅಂದರೆ ಫಿಲ್ಟರ್ ಮಾಡಬೇಕು. ಸೊ ಫೈನಲಿ ಫಿಲ್ಟರ್. ಸೊ ಹೇಗೆ ಫಿಲ್ಟರ್ ಮಾಡಬೇಕು ಅಂದರೆ, ಸೊ ಫಿಲ್ಟರ್ ಮಾಡ್ತಾ ಸ್ವಲ್ಪ ನೀವು ಕೇರ್ ತೊಗೋಬೇಕು. ಹೇಗೆ ಅಂದರೆ ವೆರಿ ಸಿಂಪಲ್. ಸೊ ಕೂಲ್ ಮಾಡೋದು ಮೆಥಡನ್ನು ಹೇಳ್ತೀನಿ ನಾನು ಹೇಗೆ ಕೂಲ್ ಮಾಡ್ಬೋದು ಅಂತೇಳಿ. ಸೊ ಟ್ಯಾಪಿಗಾದರೂ ಹಿಡಿಬೋದು, ಇಲ್ಲ ಒಂದಿಷ್ಟು ವಾಟರ್ನ ಯೂಸ್ ಮಾಡಿಕೊಂಡು, ವಾಟರ್ ಈ ಥರ ಯಾವುದೋ ಒಂದು ಕಂಟೈನರಲ್ಲಿ ತೊಗೊಳ್ರಿ. ಸೊ ವಾಟರ್ ತೊಗೊಂಡು ಜಸ್ಟ್ ಕೂಲ್ ಮಾಡ್ಬೋದು. ಸೊ ಈ ಥರ ಕೂಲ್ ಮಾಡಿ, ಸೊ ಕೂಲಿಗಿಟ್ಟರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದರೆ ನಮ್ಮ FAS ಕ್ರಿಸ್ಟಲ್ಸು ಕೂಲ್ ಆಗುತ್ತೆ. ಸೊ ಕೂಲ್ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನು ಅಂದರೆ ಫಿಲ್ಟರೇಷನ್. ಸೊ ಫಿಲ್ಟ್ರೇಷನ್ ರೆಡಿ ಮಾಡ್ಕೊಂಡಿದ್ದೀವಿ, ಒಂದು ಫನಲ್ ಇದೆ, ದೆನ್ ಫಿಲ್ಟರ್ ಪೇಪರ್ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಈ ಥರ ಕೂಲ್ ಮಾಡಿ, ಸೊ ಕಂಪ್ಲೀಟ್ ಕೂಲ್ ಆದಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ಫಿಲ್ಟರೇಷನ್. ಸೊ ಫಿಲ್ಟ್ರೇಷನ್ ಮಾಡಿದ್ಮೇಲೆ ಏನು ಫಿಲ್ಟರ್ ಪೇಪರ್ ಮೇಲೆ ಉಳ್ಕೊಳ್ಳುತ್ತಲ್ವಾ, the crystals are called crude FAS. Crude are nothing but somewhat having some impure FAS or ferrous ammonium sulfate. So ಕೂಲ್ ಮಾಡಿದ್ವಿ. ಸೊ ಕೂಲ್ ಆದಮೇಲೆ ಫಿಲ್ಟರ್ ಮಾಡೋಕ್ಕೆ ಒಂದು ಸಿಂಪಲ್ ಮೆಥಡ್ನ ಫಾಲೋ ಮಾಡಬೇಕು ವಿತ್ ಹೆಲ್ಪ್ ಆಫ್ ಗ್ಲಾಸ್ ರಾಡ್. ಯಾವಾಗಲೂ ಕೂಡ ಗ್ಲಾಸ್ ರಾಡ್ನ ಈ ಥರ ಬೀಕರ್ ಮೌತಿಗೆ ಟಚ್ ಮಾಡಿ, ಸೊ ಮಿಡ್ಲಲ್ಲಿ ಈ ಥರ ಫಿಲ್ಟರ್ ಮಾಡಿ. ಸೊ ಈ ಥರ ಫಿಲ್ಟರ್ ಮಾಡಿ, ನಿಮ್ಗೆ ಕಾಣುತ್ತೆ ಯಾವ ಥರ ಫಿಲ್ಟರ್ ಆಗ್ತಿದೆ ಅಂತೇಳಿ. ಸೊ ಈ ಥರ ಫಿಲ್ಟರ್ ಮಾಡಿದ್ರೆ ನಮಗೆ ಫೆರಸ್ ಅಮೋನಿಯಂ ಸಲ್ಫೇಟ್ ಕ್ರಿಸ್ಟಲ್ಸು ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ಪ್ರಿಪರೇಷನ್ ಆಫ್ ಇನಾರ್ಗಾನಿಕ್ ಸಾಲ್ಟ್ ಆರ್ ಡಬಲ್ ಸಾಲ್ಟ್ ಕಾಲ್ಡ್ FAS. ಯಾವುದೇನಂತ ಹೇಳ್ತೀವಿ ಅದಕ್ಕೆ, ಫೆರಸ್ ಅಮೋನಿಯಂ ಸಲ್ಫೇಟ್. ಸೊ ದಿಸ್ ಇಸ್ ದ ಫಿಲ್ಟ್ರೇಷನ್ ಮೆಥಡ್. ಸೊ ಈ ಥರ ಫಿಲ್ಟರ್ ಮಾಡಿ, ಸೊ ಈ ಥರ ಫಿಲ್ಟರ್ ಮಾಡಬೇಕು. ಸೊ ಫಿಲ್ಟರ್ ಆದಮೇಲೆ, ಸೊ ಈ ಥರ ಫಿಲ್ಟರ್ ಮಾಡಿ, ಸೊ ಫಿಲ್ಟರ್ ಆದಮೇಲೆ ಇದನ್ನು ಡ್ರೈ ಮಾಡಬೇಕು. ಡ್ರೈ ಮಾಡ್ತಾ ಫಿಲ್ಟರ್ ಪೇಪರ್ ಡ್ರೈ ಮಾಡ್ಬೋದು, ಇಲ್ಲ ನಾವು ಓವನಲ್ಲಿ ಇಟ್ಟರು ಕೂಡ ಡ್ರೈ ಆಗುತ್ತೆ. ಸೊ ಡ್ರೈ ಆದಮೇಲೆ ಫೈನಲಿ ದ ಕ್ರಿಸ್ಟಲ್ಸ್ ಆರ್ ಸಪ್ರೇಟೆಡ್ ಬೈ ಫಿಲ್ಟ್ರೇಷನ್ ಆ್ಯಂಡ್ ಡ್ರೈಡ್ ಬಿಟ್ವೀನ್ ದ ಫೋಲ್ಡ್ಸ್ ಆಫ್ ಫಿಲ್ಟರ್ ಪೇಪರ್. ಸೊ ಫಿಲ್ಟರ್ ಪೇಪರ್ ತೊಗೊಂಡು ಕ್ಲೀನಾಗಿ ಮಾಯ್ಶ್ಚರ್ ಅಷ್ಟು ರಿಮೂವ್ ಮಾಡಿದ್ಮೇಲೆ ನಮಗೆ FAS ಫಾರ್ಮೇಷನ್ ಆಗುತ್ತೆ. ಸೊ ಫಿಲ್ಟ್ರೇಷನ್ ಇದು ಆಗ್ತಿರಲಿ.
ಸೊ ಕಂಪ್ಲೀಟ್ ಫಿಲ್ಟ್ರೇಷನ್ ಆದಮೇಲೆ ಸೊ ದ ಫೈನಲ್ ಸ್ಯಾಂಪಲ್ ನಮ್ಗೆ ಹೇಗೆ ಆ್ಯಕ್ಚುಲಿ ಬರುತ್ತೆ ಯಾವ ಕಲರ್ಡು ಅಂದರೆ ಸೊ ದಿಸ್ ಇಸ್ ದ ಫೆರಸ್ ಫೇಸ್. ಸೊ ಈ ಥರ ನಮಗೆ FAS ಕ್ರಿಸ್ಟಲ್ಸು ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಪ್ರಿಪರೇಷನ್ ಆಫ್ ಫೆರಸ್ ಅಮೋನಿಯಂ ಸಲ್ಫೇಟ್. ಗೊತ್ತಾಗಿದೆ ಅನ್ಕೋತೀನಿ ನಿಮಗೆ. ಸೊ ಫಸ್ಟು ಪ್ರಿಪರೇಷನ್ ಆಫ್ ಫೆರಸ್ ಸಲ್ಫೇಟ್ ಮಾಡ್ಕೋಬೇಕು. ದೆನ್ ದ ಸೆಕೆಂಡ್ ಸ್ಟೆಪ್ preparation of ammonium sulfate. Finally, just by mixing both the solutions and we form or we prepare the final salt or double salt is called FAS. So filtration ಆದಮೇಲೆ ಏನು ಮಾಡ್ತೀವಿ ಅಂದರೆ ಸೊ ಅದನ್ನು ಫಿಲ್ಟರ್ ಪೇಪರ್ ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ ಡ್ರೈ ಮಾಡ್ತೀವಿ. ಸೊ ಡ್ರೈ ಮಾಡಿದ್ಮೇಲೆ ನಮಗೆ ಈ ಥರ ಸ್ಯಾಂಪಲ್ ಬರುತ್ತೆ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಸಪೋಸ್ ಏನಾದರೂ ಕ್ಲಾರಿಫಿಕೇಷನ್ಸ್ ಇದ್ದರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.